ನಮಸ್ತೆ ಸ್ನೇಹಿತರೆ, ನಾನು ಬಂದಿದ್ದೇನೆ ಇನ್ನೊಂದು ಸ್ಕಾಲರ್ಶಿಪ್ ವಿಡಿಯೋದೊಂದಿಗೆ. ಈ ಸ್ಕಾಲರ್ಶಿಪ್ನ ಹೆಸರು ವಿದ್ಯಾಧನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ. ಸೊ ಈ ಸ್ಕಾಲರ್ಶಿಪ್ನ ನಿಮಗೆ ಸಿಗುತ್ತೆ 10,000 ರೂಪಾಯಿ ತನಕ ಸ್ಕಾಲರ್ಶಿಪ್. ಈ ಸ್ಕಾಲರ್ಶಿಪ್ ಯಾರಿಗೆಲ್ಲ ನೋಡೋದಂತ ಹೇಳಿದರೆ, ಇದು 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಿರುತ್ತೆ. ಮತ್ತು ಈ ಸ್ಕಾಲರ್ಶಿಪ್ ನಿಮಗೆ ಸಿಗಬೇಕಾದ್ರೆ ನೀವು ನಿಮ್ಮ ಎಜುಕೇಷನಲ್ಲಿ 10th ಅಥವಾ 10th ಅಥವಾ PUCಯಲ್ಲಿ ನೀವು 90% ಅಥವಾ 9 CGPA ತೊಗೊಂಡಿರಬೇಕು. ಹಾಗೆ ನಿಮ್ಮ ಮನೆಯ ಆ್ಯನ್ಯುವಲ್ ಇನ್ಕಮ್ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ, ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು 5th July 2026. ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ, ಹಾಗೆ ಒಂದು ಸಣ್ಣ ಇಂಟರ್ವ್ಯೂ ಅಥವಾ ಟೆಸ್ಟ್ ಕೂಡ ಇರುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋ ಯಾರೆಲ್ಲ 11th ಅಥವಾ 12th ಸ್ಟ್ಯಾಂಡರ್ಡಲ್ಲಿ ನೀವು ಕಲಿತಿದ್ದೀರಿ ಅವರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ, ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಲಿಕ್ಕೂ ಹೋಗಬೇಡಿ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಟಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತೇಳಿದರೆ, ನೀವು ಈ ರೀತಿಯಾದ ಇಂಟರ್ಫೇಸ್ ನೋಡ್ಬೋದು ನಿಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿ. ಹಾಗೆ ಇಲ್ಲಿ ನಮ್ಮ ಚಾನಲ್ ನನ್ನ ಹೆಸರಿದೆ, ಅದರ ಹತ್ತಿರ ಈ ಸಬ್ಸ್ಕ್ರೈಬ್ ಅನ್ನುವಂಥ ಒಂದು ಬಟನ್ ಇದೆ. ಓಕೆ, ಈ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನೀವು ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದನ್ನು ಮರಿಬೇಡಿ. ಈ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ಏನಾಗ್ತದೆ ಅಂತೇಳಿದ್ರೆ, ನಾವು ಯಾವಾಗೆಲ್ಲ ವೀಡಿಯೋವನ್ನು ಹಾಕ್ತೇವೆ ನಿಮಗೆ ನೋಟಿಫಿಕೇಷನ್ ಬರುತ್ತಾ ಇರುತ್ತೆ. ಯಾಕಂತೇಳಿದ್ರೆ ಇವತ್ತು ಈ ವಿಡಿಯೋ ನಿಮಗೆ ಉಪಯುಕ್ತವಾಗದೇ ಇರ್ಬೋದು, ಬಟ್ ಫ್ಯೂಚರಲ್ಲಿ ನಿಮಗೆ ಇಲ್ಲಿ ಇಂಟರ್ನ್ಶಿಪ್, ಸ್ಕಾಲರ್ಶಿಪ್, ಜಾಬ್ಸ್ ರಿಲೇಟೆಡ್, ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಜಾಬ್ಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಯಾವಾಗಾರು ಒಂದು ದಿನ ಅದು ನಿಮಗೆ ಯೂಸ್ಫುಲ್ ಆಗೇ ಆಗ್ತದೆ. ಸೊ ನನ್ನ ರಿಕ್ವೆಸ್ಟ್, ಈ ವಿಡಿಯೋವನ್ನು ಮುಂದುವರಿಸುವ ಮುಂಚೆ ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಮುಂದುವರಿಸಿ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಕ್ರಾಲ್ ಡೌನ್, ಇಲ್ಲಿ ನೀವು ಮೋರ್ ಅಂತ ಕೊಟ್ಟ ನಂತರ, ಸೊ ಇಲ್ಲಿ ಅಗೇನ್ ನೀವು ಮೋರ್ ಅಂತ ಕೊಟ್ಟರೆ, ನಾನು ಎಲ್ಲ ವಿಡಿಯೋದು ಏನು ಮಾಡ್ತೇನೆ ಅದರ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇನ್ ಕೇಸ್ ನಿಮಗೆ ಈ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಆ್ಯಕ್ಸೆಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದರೆ, ನೀವು ಈ ಕಮೆಂಟ್ ಸೆಕ್ಷನ್ಗೆ ಹೋದರೆ, ಕಮೆಂಟ್ ಸೆಕ್ಷನ್ನಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ನಾನು ಲಿಂಕನ್ನು ಪಿನ್ ಮಾಡಿರ್ತೇನೆ. ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಆ ಪರ್ಟಿಕ್ಯುಲರ್ ಲಿಂಕಿಗೆ ಜಂಪ್ ಆಗಿ, ಸೊ ನೀವು ಅಪ್ಲಿಕೇಶನ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ಬೋದು. ಸ್ನೇಹಿತರೆ, ನೀವು ನೋಡ್ಬೋದು, ನಾವಿದ್ದೇವೆ ವಿದ್ಯಾಧನ್ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇದೊಂದು ಸರೋಜಿನಿ ಡೊಮೇನ್ ದಾಮೋದರನ್ ಫೌಂಡೇಶನ್ ಆಗಿರುತ್ತೆ. ಸೊ ಇವರು ಈ ಸ್ಕಾಲರ್ಶಿಪ್ಪನ್ನು ಸ್ಪಾನ್ಸರ್ ಮಾಡ್ತಿದ್ದಾರೆ. ನಾವು ಇವರ ಅಫಿಷಿಯಲ್ ವೆಬ್ಸೈಟಲ್ಲಿದ್ದೇವೆ. ಇದರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋದು ಅಂತ ಹೇಳಿದರೆ, ಇದೊಂದು ವಿದ್ಯಾಧನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಸರೋಜಿನಿ ದಾಮೋದರ ಫೌಂಡೇಶನ್ ಸಪೋರ್ಟ್ ದಿ ಕಾಲೇಜ್ ಎಜುಕೇಷನಲ್ ಮೆರಿಟಿಯಸ್ ಸ್ಟೂಡೆಂಟ್ಸ್ ಫ್ರಮ್ ಎಕನಾಮಿಕಲಿ ಚಾಲೆಂಜ್ಡ್ ಫ್ಯಾಮಿಲೀಸ್. ಯಾರಿಗೆಲ್ಲ ಮನೆಯಲ್ಲಿ ಕಲಿಸಲಿಕ್ಕೆ ಕಷ್ಟ ಇರುತ್ತೆ ಅಂಥವರಿಗೆ ಈ ಒಂದು ಫೈನಾನ್ಷಿಯಲ್ ಸಪೋರ್ಟ್ಗೋಸ್ಕರ ವಿದ್ಯಾಧನ್ ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದಾರೆ. ದ ಸ್ಟೂಡೆಂಟ್ಸ್ ಆರ್ ಸೆಲೆಕ್ಟೆಡ್ ಆಫ್ಟರ್ ದಿ ಕ್ಲಾಸ್ ಆಫ್ 10th SSLC ಥ್ರೂ ರೆಗ್ಯುಲೇಷನ್ ಸೆಲೆಕ್ಷನ್ ಪ್ರೊಸೆಸ್ ಇನ್ಕ್ಲೂಡಿಂಗ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ. ಸೊ ಯಾರೆಲ್ಲ 10th ಅಥವಾ SSLCಯನ್ನು ಪಾಸ್ ಮಾಡಿದರೆ ಅವರನ್ನು ಬೇರೆ ಬೇರೆ ರೀತಿಯಾದಂಥ ಟೆಸ್ಟ್ ಮತ್ತು ಇಂಟರ್ವ್ಯೂ ಮೂಲಕ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಇದು ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಕೇರಳ, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಆಂಧ್ರ ಪ್ರದೇಶ, ತೆಲಂಗಾಣ ನೋಡ್ಬೋದು, ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಇದನ್ನು ಅಪ್ಲೈ ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. Okay, so the selected candidate will be given 2 years of scholarship from the foundation. If they continue to do well, they will be given a scholarship for pursuing any degree course of their interest. So ಫಸ್ಟಿಗೆ ಅವ್ರು ನಿಮಗೆ 2 ವರ್ಷ ತನಕ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಎಲ್ಲಿಯಾದರೂ ನೀವು ಒಳ್ಳೆ ರೀತಿಯಲ್ಲಿ ಕಲಿತ್ರೆ ನಿಮಗೆ ನಿಮ್ಮ ಫರ್ದರ್ ಸ್ಟಡೀಸ್, ನಿಮ್ಮ ಡಿಗ್ರಿ ಕೋರ್ಸ್ ಕೂಡ ನಿಮಗೆ ಅವರು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ದ ಸ್ಕಾಲರ್ಶಿಪ್ ಅಮೌಂಟ್ ಎಲ್ಲಿ ತನಕ ಇರುತ್ತೆ ಅಂತಂದರೆ, ನಿಮ್ಮ ಕೋರ್ಸ್ ಮೇಲೆ ಡಿಪೆಂಡ್ ಹಾಕ್ಕೊಂಡು 10,000ದಿಂದ 75,000 ತನಕ ಸ್ಕಾಲರ್ಶಿಪ್ ಅಮೌಂಟು ವೇರಿ ಆಗ್ತಾ ಹೋಗುತ್ತೆ. The students will require to attend the mentoring program from the foundation. Okay, the students can apply free of cost on the website directly. ಸೊ ವೆಬ್ಸೈಟ್ ಥ್ರೂನೇ ನೀವು ಈ ಏನು ಸ್ಕಾಲರ್ಶಿಪ್ ಇದೆ ಅದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನೋ ಅದರ್ ಪರ್ಸನಲ್ ಇನ್ಸ್ಟಿಟ್ಯೂಷನ್ ಹ್ಯಾವ್ ಬೀನ್ ಅಥರೈಸ್ಡ್ ಟು ಸೆಲೆಕ್ಟ್ ದಿ ಸ್ಟೂಡೆಂಟ್ಸ್ ಆನ್ ಅವರ್ ಬಿಹಾಫ್. ಸೊ ಇದು ಆನ್ಲೈನ್ ಮೂಲಕನೇ ಅಪ್ಲೈ ಮಾಡುವಂಥ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ನೀವು ನೋಡೋದು ಅಂತ ಹೇಳಿದ್ರೆ, ಇಲ್ಲಿ ನೋಡೋದು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತಾರೆ. ಸೊ ಹಾಗೆ ನಾವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ನೋಡಿದ್ರೆ, ಇಲ್ಲಿ ನೋಡೋದು ಕರ್ನಾಟಕದಲ್ಲಿ ಕೂಡ ಈ ಸ್ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಸೊ the scholarship amount for 11th and 12th grade will be maximum of 10,000 rupees per year. ಸೊ ನಿಮಗೆ ಪ್ರತಿ ವರ್ಷ ನಿಮಗೆ 10,000 ರೂಪಾಯಿ ಸಿಗುತ್ತೆ. ಸೊ ಹೂ ಕ್ಯಾನ್ ಅಪ್ಲೈ?
ದ ಫ್ಯಾಮಿಲಿ ಇನ್ಕಮ್ whose family income less than 2 lakhs and who have completed 10th grade SSLC exam in the year of 2026 in Karnataka and also have scored 90% and obtained 9 CGPA in the SSLC and the cut-off marks for students with disabilities 75%. ಅಂದರೆ ಸೊ ನಿಮ್ಮ ಫ್ಯಾಮಿಲಿ ಇನ್ಕಮ್ 2 ಲಕ್ಷಕ್ಕಿಂತ ಕಡಿಮೆ ಇದ್ದು ನೀವು 2026 ಕರ್ನಾಟಕದಲ್ಲಿ SSLCನ ಮುಗಿಸಿ ನಿಮ್ಮ ಸ್ಕೋರ್ ನಿಮ್ಮ ಮಾರ್ಕ್ಸ್ ಏನಿದೆ 90% ಅಥವಾ 9 CGPAಕ್ಕಿಂತ ಜಾಸ್ತಿ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆ ನೀವು ಪರ್ಸನ್ ವಿತ್ ಡಿಸೇಬಿಲಿಟಿ ಅವರಾಗಿದ್ದರೆ ನಿಮಗೆ 75% ಕಟ್ ಆಫ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ದ ಶಾರ್ಟ್ ಲಿಸ್ಟೆಡ್ ಅಪ್ಲಿಕೇಶನ್ ಬೇಸ್ಡ್ ಆನ್ ದ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ and the information provided in the application form, the shortlisted candidate will be invited for short online interview or test. ಸೊ ನಿಮ್ಮನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮತ್ತು ನೀವು ಏನೆಲ್ಲ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದಿರಿ ಅದರ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಒಂದು ಸ್ಕ್ರೀನಿಂಗ್ ಅಥವಾ ಒಂದು ಸ್ಮಾಲ್ ಟೆಸ್ಟ್ ಕೂಡ ಇರುತ್ತೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈ ಡೇಟ್ಸ್ಗಳು ವೆರಿ ಇಂಪಾರ್ಟೆಂಟ್. ಯಾವುದೆಲ್ಲ ಅಂತ ಹೇಳಿದ್ರೆ 5th ಜುಲೈಗೆ ಇದು ಲಾಸ್ಟ್ ಡೇಟ್ ಆಗಿರುತ್ತೆ, ಮತ್ತು 19th ಜುಲೈಗೆ ನಿಮಗೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ. ಹಾಗೆಯೇ ನಿಮಗೆ ಒಂದು ಸ್ಮಾಲ್ ಇಂಟರ್ವ್ಯೂ ಇರುತ್ತೆ 8th ಆಗಸ್ಟಿಂದ 30th ಆಗಸ್ಟ್ ತನಕ. ಸೊ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಅವರಿಗೆ ಶಾರ್ಟ್ ಲಿಸ್ಟ್ ಆಗಿರ್ತೀರಿ ಅವರಿಗೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ಹಾಗಾದ್ರೆ ನಿಮ್ಮ ಹತ್ರ ಯಾವುದೆಲ್ಲ ಡಾಕ್ಯುಮೆಂಟ್ ಇರಬೇಕು? ಸ್ಕ್ಯಾನ್ಡ್ ಕಾಪೀಸ್ ಆಫ್ ದಿ ಫಾಲೋವಿಂಗ್ ಡಾಕ್ಯುಮೆಂಟ್ಸ್. ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಿದೆ, 10th ಮಾರ್ಕ್ಸ್ ಕಾರ್ಡ್ ಏನಿದೆ, ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಮತ್ತು ಫೋಟೋಗ್ರಾಫ್, ಇದರದ್ದೆಲ್ಲ ಒಂದು ಸ್ಕ್ಯಾನ್ಡ್ ಕಾಪಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರಬೇಕು. ಸೊ ನಿಮಗೆ ಏನಾದರೂ ಕ್ವರೀಸ್ ಇದ್ದರೆ, ನೀವು ಅಪ್ಲಿಕೇಶನ್ ಹಾಕುವಾಗ ಅದು ಏನಾದರೂ ಪ್ರಾಬ್ಲಮ್ಸ್ ಇಶ್ಯೂಸ್ ಏನಾದರೂ ಫೇಸ್ ಮಾಡಿದರೆ, ಏನಾದರೂ ಡೌಟ್ ಇದ್ದರೆ, ಫಾರ್ ಎನಿ ಕ್ಲಾರಿಫಿಕೇಷನ್ ನೀವು ಈ ಇಮೇಲ್ ಐ ಡಿಗೆ ನೀವು ಮೇಲನ್ನು ಸೆಂಡ್ ಮಾಡಿ, ಅಥವಾ ಫೋನ್ ಮಾಡಬೇಕಂತ ಹೇಳಿದ್ರೆ ಈ ಫೋನ್ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮ ಕ್ವರೀಸ್ ಏನಿದೆ ಅದನ್ನು ಡಿಸ್ಕಸ್ ಮಾಡ್ಬೋದು. ಸೊ ಈಗ ಇಷ್ಟೆಲ್ಲ ನೀವು ನೋಡ್ಕೊಂಡ ನಂತರ ಈಗ ಅಪ್ಲೈ ಮಾಡೋದು ಹೇಗೆ? ಸೊ ಇಲ್ಲಿ ನೀವು ಹೌ ಟು ಅಪ್ಲೈ ಕನ್ನಡ ವೀಡಿಯೋ ಇದೆ, ಅದನ್ನು ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು. ಹಾಗೆ ಅವ್ರದ್ದೊಂದು ಆ್ಯಪ್ ಕೂಡ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಬೋದು ನಿಮ್ಮ ಮೊಬೈಲ್ನಲ್ಲಿ. ಇಲ್ಲಿ ಅಪ್ಲೈ ನೌ ಅಂತಿದೆ, ಫಸ್ಟ್ ನೀವು ಅದನ್ನು ಕ್ಲಿಕ್ ಮಾಡಿ. ಸೊ ನೀವು ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಕೇಳುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಡೊಮೇನ್ ಅಂತ. ಸೊ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಮಾಡ್ಬೋದು, ಅಥವಾ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಸೊ ನಾನು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತೇನೆ. ಸೊ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಬರೀಬೇಕಾಗುತ್ತೆ, ನಿಮ್ಮ ಲಾಸ್ಟ್ ನೇಮ್, ಅನಂತರ ನಿಮ್ಮ ಇಮೇಲ್ ಐ ಡಿ. ಇಲ್ಲಿ ನೀವು ಡೊಮೇನನ್ನು ಸೆಲೆಕ್ಟ್ ಮಾಡಿ, ಅನಂತರ ಒಂದು ಪಾಸ್ವರ್ಡ್ ಕೊಡಿ, ಅದನ್ನು ಕನ್ಫರ್ಮ್ ಪಾಸ್ವರ್ಡ್ ಮಾಡಿ. ಸೊ ಇಷ್ಟು ಮಾಡಿದ ನಂತರ ನೀವು ರಿಜಿಸ್ಟರ್ ಆಗ್ತೀರಿ. ಅನಂತರ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಸೊ ನಾವೇನು ಮಾಡೋಣ ಅಂತೇಳಿದರೆ, ನಾನು ಈ ಡೀಟೇಲ್ಸನ್ನು ಕೊಟ್ಟು ರಿಜಿಸ್ಟರ್ ಆಗಿ ನೆಕ್ಸ್ಟ್ ಏನಿದೆ ಅಂತೇಳಿ ನೋಡ್ತೇನೆ. ನೋಡಿ ಸ್ನೇಹಿತರೆ, ನಾನು ಲಾಗಿನ್ ಆಗಿದ್ದೇನೆ. ಸೊ ನಾನು ಲಾಗಿನ್ ಆದ ನಂತರ ನನಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಕಾಣ್ಬೋದು, ಇದು ಕಾಣ್ತದೆ. ಇಲ್ಲಿ ನೋಡ್ಬೋದು ಅವರು ಮೆನ್ಷನ್ ಮಾಡಿದರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಲಿಲ್ಲ ಅಂತ. ಸೊ ಹಾಗೆ ಇಲ್ಲಿ ಆಗ ತೋರಿಸಿದಾಗೆ ಎಲ್ಲ ಬೇರೆ ಬೇರೆ ಸ್ಟೇಟ್ನಲ್ಲಿ ನೋಟಿಫಿಕೇಷನ್ ಎಲ್ಲೆಲ್ಲಿ ಅಪ್ಲೈ ಆಗಿದೆ, ಲಾಸ್ಟ್ ಡೇಟ್ ಏನು, ಎಲ್ಲದರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ನಾವು ಯಾವುದ್ರ ಬಗ್ಗೆ ನೋಡ್ತಿದ್ದೇವೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 11th ಪ್ರೋಗ್ರಾಮ್ ಅಂತಿದೆ. ಸೊ ಈ ಕರ್ನಾಟಕದ ಅಲ್ಲಿ ನಾವು ನೋಡ್ತಿದ್ದೇವೆ. ಸೊ ರಿಜಿಸ್ಟರ್ ಓಪನ್ ಡೇಟ್, ಅಪ್ಲಿಕೇಶನ್ ಡೇಟ್ ಅಂತ ತೋರಿಸಿದ್ದಾರೆ. ರಿಜಿಸ್ಟರ್ ಓಪನ್ ಡೇಟ್ ಇದು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ರಿಜಿಸ್ಟರ್ ಯಾವಾಗ ಓಪನ್ ಆಗಿದೆ ಅಂತ ಹೇಳಿದ್ರೆ 5th May 2026ಗೆ. ನಾನು ಮೊದಲೇ ಮೆನ್ಷನ್ ಮಾಡಿದಾಗ ಲಾಸ್ಟ್ ಡೇಟ್ 5th July 2026. ಇಂಪಾರ್ಟೆಂಟ್ ಡೇಟ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ. ಹಾಗಾದರೆ ಅಪ್ಲೈ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಪ್ಲೈ ಮಾಡಲಿಕ್ಕೆ ನಾವಿಲ್ಲಿ ಅಪ್ಲೈ ನೌ ಅಂತೇನಿದೆ ಅದನ್ನು ಕ್ಲಿಕ್ ಮಾಡಬೇಕು. ಸೊ ನಾವು ಇದನ್ನು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಸೊ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೆಲ್ಲ ಉಂಟು ಅಂತ ನೋಡೋದು ಅಂತ ಹೇಳಿದ್ರೆ, ಸೊ ಇಂಟರ್ವ್ಯೂ ಇಂಟರ್ವ್ಯೂ ಲೊಕೇಶನ್. ಸೊ ಇಂಟರ್ವ್ಯೂ ಲೊಕೇಶನ್ ಆನ್ಲೈನ್ ಆಗಿರುತ್ತೆ. ಸೊ ನಾವು ಮೊದಲೇ ಮೆನ್ಷನ್ ಮಾಡಿದಾಗ ಇಲ್ಲಿ ಆನ್ಲೈನ್ ಸೆಲೆಕ್ಟ್ ಮಾಡಿ, ಆನಂತರ ಸೊ ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಎಂಟ್ರ್ ಮಾಡಿ. ಸೊ ಸ್ಟೂಡೆಂಟ್ಸ್ ನೇಮ್, ನಿಮ್ಮ ಹೆಸರು, ನಿಮ್ಮ ಪರ್ಸ್ನಲ್ ಮೊಬೈಲ್ ನಂಬರ್, ಸೊ ನಿಮ್ಮ ಮೊಬೈಲ್ ನಂಬರ್, ಆಮೇಲೆ ಜೆಂಡರ್, ನೀವು ಮೇಲಾ ಫೀಮೇಲಾ, ನಿಮ್ಮ ಡೇಟ್ ಆಫ್ ಬರ್ತ್. ಸೊ ನೀವು ಫಿಸಿಕಲಿ ಚಾಲೆಂಜ್ಡ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ವಾಟ್ಸಪ್ ನಂಬರ್ ಸೇಮ್. ಸೊ ನೀವೇನು ಇಲ್ಲಿ ಪರ್ಸನಲ್ ಮೊಬೈಲ್ ಸೆಲೆಕ್ಟ್ ಮಾಡಿದಿರಿ ಅದೇ ನಿಮ್ಮ ವಾಟ್ಸಪ್ ನಂಬರ್ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೊ ಆಲ್ಟರ್ನೇಟ್ ಫೋನ್ ನಂಬರ್ ಯಾರ್ದಾರಿದ್ದರೆ, ನಿಮ್ಮ ಪೇರೆಂಟ್ಸ್ ಯಾರ್ದಾರಿದ್ದರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ. ಸೊ ಇಲ್ಲಿ ನಮ್ಮ ಅಡ್ರೆಸ್ ಬಗ್ಗೆ ನೀವು ಹೇಳಬೇಕು. ಸೊ ಇದು ಪರ್ಮನೆಂಟ್ ಅಡ್ರೆಸ್, ನೀವು ಪ್ರೆಸೆಂಟ್ ಅಡ್ರೆಸ್. ಫಸ್ಟ್ ನೀವು ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡಿ, ಅದೇ ಪ್ಲೇಸಲ್ಲಿ ನೀವಿದ್ದರೆ ಸೇಮ್ ಆ್ಯಸ್ ಅ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಡಿ. ಅಥವಾ ನೀವು ಪರ್ಮನೆಂಟ್ ಅಡ್ರೆಸ್ ನೀವು ಮನೇಲಿದ್ದೀರಿ, ಬಟ್ ನೀವು ಪ್ರೆಸೆಂಟ್ ನೀವು ಯಾವುದು ಹಾಸ್ಟೆಲಲ್ಲಿಯೋ ಅಥವಾ ಯಾವುದು PGಯಲ್ಲಿ ಇದ್ದರೆ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ.
ಓಕೆ, ಸೊ ಇಲ್ಲಿ ನಿಮ್ಮದು ಪೇರೆಂಟ್ಸ್ ಫಾದರ್ ಅಥವಾ ಮದರ್ಸ್ ಡೀಟೇಲ್ಸ್ ಕೊಡಲಿಕ್ಕಿದೆ. ಸೊ ಇಲ್ಲಿ ನಿಮ್ಮ ಫಾದರ್ಸ್ ನೇಮ್, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ನಿಮ್ಮ ತಂದೆಯ ಡೀಟೇಲ್ಸ್ ಇಲ್ಲಿ. ಸೊ ತಂದೆ ಡೀಟೇಲ್ಸ್ ಆಗಿದ್ರೆ ತಂದೆ ಹೆಸರು ಬರೆದಿದ್ರಿ, ಇಲ್ಲಿ ನೀವು ಅವರ ಮೊಬೈಲ್ ನಂಬರ್ ಹಾಕಿ ಅವರ ಆಕ್ಯುಪೇಷನ್ ಮತ್ತು ಅವರ ಎಜುಕೇಷನ್ ಏನಿದೆ ಅದನ್ನು ಬರೀರಿ. ಸೇಮ್ ವೇ ನಿಮ್ಮ ತಾಯಿಯ ಮೊಬೈಲ್ ನಂಬರ್, ಅವರ ಆಕ್ಯುಪೇಷನ್ ಏನು ಮತ್ತು ಅವರ ಎಜುಕೇಷನ್ ಏನು ಅದರ ಬಗ್ಗೆ ನೀವು ಬರೀಬೇಕು. ಮತ್ತು ಈಗ ನಿಮ್ಮ SSLC ಡೀಟೇಲ್ಸ್, ನೀವು ಯಾವ ಇನ್ಸ್ಟಿಟ್ಯೂಷನ್, ಯಾವ ಸ್ಕೂಲ್ನಿಂದ SSLC ಕಂಪ್ಲೀಟ್ ಮಾಡಿದಿರಿ, ಟೈಪ್ ಆಫ್ ಸ್ಕೂಲ್, ಯಾವ ಟೈಪ್ ಆಫ್ ಸ್ಕೂಲ್ ಅದು, ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಿ, ಮತ್ತು ನಿಮ್ಮ SSLC ಬೋರ್ಡ್ ಯಾವುದು, ಮತ್ತು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಸೊ ಯಾವ ಮೀಡಿಯಮಿಂದ ನೀವು ಅದನ್ನು ಪಾಸ್ ಆಗಿದ್ದೀರಿ ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಯಾವುದು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಯಾವ ಮೀಡಿಯಮಿಂದ ನೀವು ಪಾಸ್ ಆಗಿದ್ದೀರಿ ಅಂತ ಮೆನ್ಷನ್ ಮಾಡಬೇಕು. ಹಾಗೆ ಇಲ್ಲಿ ಗ್ರೇಡ್ ಪರ್ಸೆಂಟೇಜ್ ಏನಂತೇಳಿ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆನಂತರ ನೀವು ಬರ್ತೀರಿ PUCಗೆ. ಇಲ್ಲಿ ನೀವು ಮೆನ್ಷನ್ ಮಾಡಬೇಕು ನಿಮ್ಮ SSLC 11th ಅಥವಾ 12th ಡೀಟೇಲ್ಸ್. ಸೊ ಯಾವ ಬ್ರ್ಯಾಂಚಲ್ಲಿ ನೀವು ಕಲಿತಿದ್ರಿ, ಯಾವ ಇಯರ್ ಆಫ್ ಪಾಸಿಂಗ್, ನಿಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನೇಮ್, ಆನಂತರ ನಿಮ್ಮ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಆನಂತರ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್, PUC ಯಾವ ಬೋರ್ಡ್ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಇಲ್ಲಿ ನಿಮ್ಮ ಸ್ಕೂಲ್ ಡೀಟೇಲ್ಸ್ ಏನಿದೆ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಬರುತ್ತೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಮತ್ತು ಹೌಸಿಂಗ್ ಡೀಟೇಲ್ಸ್. ಸೊ ಫ್ಯಾಮಿಲಿ ಇನ್ಕಮ್, ಆ್ಯನ್ಯುವಲ್ ಇನ್ಕಮ್ ಎಷ್ಟು ಅದನ್ನು ಮೆನ್ಷನ್ ಮಾಡಬೇಕು. ಅನಂತರ ನಿಮ್ಮ ಫ್ಯಾಮಿಲಿಯವರು ಯಾರಾದರೂ ವಿದ್ಯಾಧನ್ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ತಿದ್ರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅದರ್ ಡೀಟೇಲ್ಸ್, ನೀವು ಯಾವುದಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿದ್ದರೆ ಅದನ್ನು ಮೆನ್ಷನ್ ಮಾಡಿ, ನೀವು ಯಾವುದಾದ್ರು ಅಚೀವ್ಮೆಂಟ್ ತೊಗೊಂಡಿದ್ರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ಅನಂತರ ನಿಮ್ಮ ಹಾಬೀಸ್ ಬಗ್ಗೆ ಏನಿದೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ, ಏನಾದರೂ ಹಾಬೀಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿ. ಅಡಿಷ್ನಲ್ ಇನ್ಫಾರ್ಮೇಷನ್, ಸೊ ನೀವು ಏನಾದರೂ ಬೇರೆ ಏನಾದರೂ ಹೇಳಬೇಕು ಅಂತ ಬಯಸಿದರೆ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ನೀವು ಈ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು, ಸೊ ಇಲ್ಲಿ ಕೆಲವು ಆಪ್ಷನ್ಸ್ ಕೊಟ್ಟಿದ್ದಾರೆ. ನ್ಯೂಸ್ ಪೇಪರ್, NGOs, ಸೋಷಿಯಲ್ ಮೀಡಿಯಾ ಅಂತ ಹಾಕಿ, ಸೊ ಆನ್ಲೈನ್, ಗೂಗಲ್ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಬರುತ್ತೆ. ಓಕೆ, ಸೊ ಇಷ್ಟೆಲ್ಲ ಆದ ನಂತರ ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ 10th ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಫೋಟೋಗ್ರಾಫ್. ಸೊ ಅನಂತರ ಇಲ್ಲಿ ಕ್ಲಾರಿಫೈ ಅಂತ ಕೊಟ್ಟು ಸಬ್ಮಿಟ್ ಕೊಟ್ಟ ತಕ್ಷಣ ಸೊ ನಿಮಗೆ ಮೋಸ್ಟ್ಲಿ ನೆಕ್ಸ್ಟ್ ಪೇಜಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ಬೋದು. ನಾನು ಇದನ್ನೆಲ್ಲ ಫಿಲ್ ಮಾಡಲಿಕ್ಕೆ ಹೋಗೋದಿಲ್ಲ, ನನ್ನ ಹತ್ರ ಎಲ್ಲ ಪ್ರಾಪರ್ ಡೀಟೇಲ್ಸ್ಗಳು ಇಲ್ಲ. ಸೊ ನಾನು ಇಲ್ಲಿವರೆಗೆ ನಿಮಗೆ ತೋರಿಸಿಕೊಟ್ಟೆ ಹೇಗೆ ಈ ವಿದ್ಯಾಧನ್ ಹೇಳುವಂಥ ಒಂದು ಒಳ್ಳೆಯ ಅಪರ್ಚುನಿಟಿ, ಯಾರು 10th 11th ಮತ್ತು PUC ಅವರಿಗೆ ಸಿಗುವಂಥ ಒಳ್ಳೆಯ ಅಪರ್ಚುನಿಟಿ, ನಿಮಗೆ ವರ್ಷಕ್ಕೆ 10,000 ತನಕ ಒಂದು ಸ್ಕಾಲರ್ಶಿಪ್ ಸಿಗುವಂಥ ಒಂದು ಒಳ್ಳೆ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮಿಗೆ ನೀವು ಹೇಗೆ ಅಪ್ಲೈ ಮಾಡಬೇಕಂತೇಳಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಕರೆಕ್ಟಾಗಿ ತೋರಿಸಿಕೊಟ್ಟೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದು ಯೂಸ್ಫುಲ್ ಆಗುತ್ತೆ, ಯಾರಾದರೂ ಬಡ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದರೆ ಇದನ್ನು ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಮ ಒಂದು ಶೇರ್ ಮಾಡೋದ್ರಿಂದ ಅವರಿಗೆ ಅವರ ಎಜುಕೇಷನ್ಗೆ ಸಪೋರ್ಟ್ ಆಗಲೂಬಹುದು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.